ಮಾನವಿ ಸಾಕ್ಷಿ ಟಿವಿಯ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ಮಾನವಿಯಲ್ಲಿ ಇದು ಒಂದು ದೊಡ್ಡ ಸುಕ್ಷೇತ್ರ, ರಂಗವಲಿದ ದಾಸರ ಕ್ಷೇತ್ರ. ದಾಸವರಿಯರು ವಾಸಗೈದ ಸ್ಥಾನ ಭಯ ಕಾಶಿ ಸಮಾನ ಎಂದು ಶ್ಯಾಮಸುಂದರ ದಾಸರು ಈ ಒಂದು ಕ್ಷೇತ್ರದ ಬಗ್ಗೆ ವರ್ಣಿಸಿದ್ದಾರೆ. ಇಂಥ ಒಂದು ಸುಕ್ಷೇತ್ರದಲ್ಲಿ ಶ್ರೀ ರಂಗವಲಿದ ದಾಸಾರ್ಯರು ದಾಸ ಚತುರ್ಶ್ರೇಯಲ್ಲಿ ಒಬ್ಬರಾದಂಥ ಜಗನ್ನಾಥ ದಾಸರು ಇಲ್ಲಿ ನೆಲೆಸಿ ಹರಿಕಥಾಮೃತ ಸಾರ ಗ್ರಂಥವನ್ನು ರಚಿಸಿದ್ದಾರೆ. ಅದೇ ರೀತಿ ಮಾನವೀಯ 22 ಕಿಲೋಮೀಟರ್ ದೂರದಲ್ಲಿ ದಾಸ ಚತುರ್ಶ್ರೇಯದ ಎರಡನೆಯ ದಾಸ ಸಾಹಿತ್ಯದ ಒಂದು ಹರಿಕಾರ ಅಂತ ಶ್ರೀ ವಿಜಯದಾಸರ ಜನ್ಮಸ್ಥಳ, ಅವರು ತಪಸ್ಸು ಮಾಡಿದಂಥ ಸ್ಥಳ. ಅದೇ ರೀತಿಯಾಗಿ ಶ್ರೀ ರಂಗವಿಠಲ ಅಂಕಿತದಿಂದ ಪ್ರಸಿದ್ಧರಾದಂಥ ದಾಸ ಸಾಹಿತ್ಯದ ಹರಿಕಾರ ಆದಂಥ ಶ್ರೀಪಾದರಾಜರು ಅಶ್ವತ್ಥ ವೃಕ್ಷವನ್ನು ಮತ್ತು ಅಶ್ವತ್ಥ ನರಸಿಂಹ ದೇವಸ್ಥಾನವನ್ನು ಸ್ಥಾಪಿಸಿದಂಥ ಒಂದು ದಿವ್ಯ ಕ್ಷೇತ್ರ. ಅದೇ ರೀತಿಯಾಗಿ ಶ್ಯಾಮಸುಂದರ ದಿವ್ಯ ಕ್ಷೇತ್ರ ಮತ್ತು ಈ ನಾರಾಯಣ ತೀರ್ಥರ ಒಂದು ದಿವ್ಯ ಸನ್ನಿಧಿ. ಈಗ ನಾವು ಮಾನವೀಯ ಶ್ರೀ ನಾರಾಯಣ ತೀರ್ಥರ ಸನ್ನಿಧಿಯಲ್ಲಿದ್ದೇವೆ. ಅವರ ಒಂದು ದಿವ್ಯ ದರ್ಶನವನ್ನು ನಾವು ಮಾಡಿಕೊಳ್ಳೋಣ. ಇಲ್ಲಿ ನೋಡಿ, ಶ್ರೀ 1008 ಶ್ರೀ ನಾರಾಯಣ ತೀರ್ಥರ ದಿವ್ಯ ವೃಂದಾವನ. ಈ ವೃಂದಾವನ 16/11/1973 ಈ ಒಂದು ವೃಂದಾವನ ಸ್ಥಾಪನೆಯಾಗಿದೆ. ಶ್ರೀ ನಾರಾಯಣ ತೀರ್ಥರು ಮಹಾಮಹಿಮರು ಮತ್ತು ಪವಾಡ ಪುರುಷರು ಹೌದು. ಇವರು ಪೂರ್ವಾಶ್ರಮದ ಹೆಸರು ಶ್ರೀನಿವಾಸ ಮೂರ್ತಿಗಳೆಂದು. ಇವರ ತಂದೆ ರಾಮಚಂದ್ರ ರಾಯರು, ತಾಯಿ ಜಾನಕಿಬಾಯಿ. ಇವರು ರಾಮಚಂದ್ರ ರಾಯರು ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರ ಆಸ್ಥಾನದಲ್ಲಿ ಆಸ್ಥಾನ ಪಂಡಿತರಾಗಿದ್ದರು ಮತ್ತು ಇವರು ಶ್ರೀನಿವಾಸನ ಬೆಟ್ಟದೊಡೆಯನಾದಂಥ ಶ್ರೀನಿವಾಸನ ಅನನ್ಯ ಭಕ್ತಿಯಿಂದ ಸೇವಿಸಿದ ಕಾರಣ ಇವರಿಗೆ ಸಂತಾನ ಲಭಿಸಿರುವುದು. ಆದ್ದರಿಂದಲೇ ಈ ತಮ್ಮ ಹುಟ್ಟಿದಂಥ ಗಂಡು ಮಗುವಿಗೆ ಶ್ರೀನಿವಾಸ ಎಂದು ನಾಮಕರಣ ಮಾಡಿರುವರು. ಇವರು ಬಾಲ್ಯದಲ್ಲಿಯೇ ಅನೇಕ ಲೀಲೆಗಳನ್ನು ತೋರಿಸುತ್ತಾ ತಾವು ಮುಂದೆ ಏನಾಗುತ್ತೇವೆ ಎನ್ನುವುದನ್ನು ತಮ್ಮ ತಂದೆ ತಾಯಿಗಳಿಗೆ ಪ್ರಚುರಪಡಿಸಿದ್ದಾರೆ. ಇವರು ಪಿಸ್ತೂಲನ್ನು ಹಿಡಿದು ನಾನು ವೀರ ಯೋಧನಾಗುತ್ತೇನೆ, ಅದೇ ರೀತಿಯಾಗಿ ನಾನು ವೀರ ಸನ್ಯಾಸಿ ಆಗುತ್ತೇನೆ ಎಂಬ ಆಟಗಳನ್ನು ಲೀಲೆಗಳನ್ನು ತಮ್ಮ ತಂದೆ ತಾಯಿಗಳಿಗೆ ತೋರಿಸಿ ಆನಂದವನ್ನು ಕೊಟ್ಟಿದ್ದರು. ಇವರು ದ್ವಾರಕಾಬಾಯಿ ಎನ್ನುವ ಡೆಂಕಿ ರಾಘವೇಂದ್ರಾಯರ ಮಗಳನ್ನು ವಿವಾಹವಾಗಿ 11 ಜನ ಮಕ್ಕಳನ್ನು ಪಡೆದರು. ಆ 11 ಜನ ಮಕ್ಕಳಲ್ಲಿ ಪ್ರಸ್ತುತ 5 ಜನ ಮಕ್ಕಳು ಈಗ ಇದ್ದು ಈ ಒಂದು ಆಶ್ರಮದ ವ್ಯವಸ್ಥೆಯನ್ನು ಅವರೆಲ್ಲ ನೋಡಿಕೊಳ್ತಾ ಇದ್ದಾರೆ. ಮೊದಲನೆಯವರು ಪದ್ಮಾವತಿ ಬಾಯಿಯವರು, ಎರಡನೆಯವರು ತುಂಗಾಬಾಯಿಯವರು, ಮೂರನೆಯವರು ರಮಾಬಾಯಿಯವರು, ನಾಲ್ಕನೆಯವರು ಈಗಿನ ಒಂದು ವ್ಯವಸ್ಥಾಪಕರಾಗಿರುವಂಥ RS ಕೃಷ್ಣಮೂರ್ತಿಗಳು, 5ನೆಯವರು ಶ್ರೀಧರ ಮೂರ್ತಿಗಳು. ಈ ರೀತಿ ಇವರ ಒಂದು ಸಂಸಾರದ ವಿಚಾರವಾಯಿತು. ಇವರು 18 ವರ್ಷ ವಯಸ್ಸಿದ್ದಾಗ ತಂದೆಯ ಜೊತೆಗೆ ಚಾಮರಾಜೇಂದ್ರ ಒಡೆಯರ ಆಸ್ಥಾನಕ್ಕೆ ಹೋಗಿದ್ದರು. ಆಗ ಇವರ ಒಂದು ದಷ್ಟಪುಷ್ಟವಾದಂಥ ಒಂದು ಕಾಯವನ್ನು ನೋಡಿ ಜಯಚಾಮರಾಜೇಂದ್ರ ಒಡೆಯರು ಇವರಿಗೆ ಮೈಸೂರಿನ ರೆಜಿಮೆಂಟಿನಲ್ಲಿ ಸೈನಿಕ ಪದವಿಯನ್ನಿತ್ತು ನೇಮಕವನ್ನು ಮಾಡಿದರು. ನಂತರ ಅಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾಗ ಆ ಒಂದು ಸೈನ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರೂ ಕೂಡ ಇವರು ಧರ್ಮವನ್ನು ಒಂದು ಚೂರ ಚಾಚು ತಪ್ಪದೇ ಪಾಲಿಸ್ತಾ ಇದ್ದರು. ತ್ರಿಕಾಲ ಸಂಧ್ಯಾ ವಂದನೆ ಮತ್ತು ಸಹಸ್ರ ಗಾಯತ್ರಿ ಜಪವನ್ನು ಇವರು ಮಾಡ್ತಾಯಿದ್ರು. ಪ್ರತಿದಿನ ತಪ್ಪದೆ ಸಹಸ್ರ ಗಾಯತ್ರಿ ಮಂತ್ರವನ್ನು ಇವರು ಜಪಿಸ್ತಾ ಇದ್ದರು. ಅದೇ ರೀತಿಯಾಗಿ ತಮ್ಮ ಧರ್ಮಾನುಷ್ಠಾನವನ್ನು ಚಾಚು ಬಿಡದೆ ಪಾಲಿಸ್ತಾ ಇದ್ದರು. ಒಂದು ಸಲ ಏಕಾದಶಿ ಎಂದು ಇವರು ಉಪವಾಸವಿದ್ದಾಗ ತಮ್ಮ ಡ್ಯೂಟಿಗೆ ಹೋಗದೆ ಗೈರು ಹಾಜರಾಗಿ ಮರುದಿನ ರಜೆ ಪತ್ರೆಯನ್ನು ತೆಗೆದುಕೊಂಡು ತಮ್ಮ ಮೇಲಾಧಿಕಾರಿಯಾದಂಥ ರಾಣಾ ಜೋಗೀಂದರ್ ಸಿಂಗ್ ಅವರಿಗೆ ಕೊಡಲು ಹೋದರು. ಆಗ ಅವರು, ಯಾಕೆ ಮೂರ್ತಿಗಳೇ ರಜೆ ಪತ್ರ? ಇಲ್ಲ ಸ್ವಾಮಿ, ನಾನು ನಿನ್ನೆ ಬಂದಿಲ್ಲ, ಆದ್ದರಿಂದ ಈ ರಜೆ ಪತ್ರೆಯನ್ನು ಕೊಡ್ತಾ ಇದ್ದೇನೆ ಎಂದರು. ಆದರೆ ಆಗ ರಾಣಾ ಜೋಗೀಂದರ್ ಸಿಂಗ್ರವರು, ಸ್ವಾಮಿ ನಿನ್ನೆ ನೀವೇ ಬಂದು ಕೆಲಸ ಮಾಡಿದ್ದೀರಿ, ಈ ನೋಡಿ ಇಲ್ಲಿ ಹಾಜರಿ ಪುಸ್ತಕದಲ್ಲಿ ಸಹಿ ಮಾಡಿದ್ದೀರಿ, ಈಗ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಏನಿದು ವಿಚಿತ್ರ ಅಂತ ಆ ರಾಣಾ ಜೋಗೀಂದರ್ ಸಿಂಗ್ ಅವರು ಹಾಜರಿ ಪುಸ್ತಕವನ್ನು ತೆಗೆದವರು ಡ್ಯೂಟಿ ಮಾಡಿದಂಥ ಒಂದು ಸಹಿಯನ್ನು ತೋರಿಸುತ್ತಾರೆ. ಆಗ ಶ್ರೀನಿವಾಸ ಮೂರ್ತಿಗಳು ಒಂದೇ ಸಲ
ಅಂತರ್ಮುಖಿಯಾಗಿ ವಿಮರ್ಶೆಯನ್ನು ಮಾಡ್ತಾರೆ, ಚಿಂತನೆಯನ್ನು ಮಾಡ್ತಾರೆ. ನಾನೇ ಬಂದಿಲ್ಲ, ಹಾಗಿದ್ದರೆ ಇಲ್ಲಿ ನನ್ನ ರೂಪದಿಂದ ಬಂದು ಕಾರ್ಯವನ್ನು ನಿರ್ವಹಿಸಿದವರು ಯಾರು? ಓಹೋ, ಆ ಭಗವಂತನೇ ನನ್ನ ರೂಪದಿಂದ ಬಂದು ನನ್ನ ಚಾಕರಿಯನ್ನು ಮಾಡಿದ್ದಾನೆ. ಆದ್ದರಿಂದ ನಾನು ಈಗ ಅವರ ಚಾಕರಿಯನ್ನು ಮಾಡಲೇಬೇಕು. ನಾನು ಈ ಒಂದು ಕಾರ್ಯವನ್ನು ಬಿಟ್ಟು ಧರ್ಮ ಪ್ರಚಾರಕ್ಕಾಗಿ ಹೋಗಬೇಕಾಗಿದೆ. ಆದ್ದರಿಂದ ಈ ಒಂದು ಘಟನೆ ನಡೆದಿದೆ ಎಂದು ತಿಳಿದು ರಾಣಾ ಜೋಗೀಂದರ್ ಸಿಂಗರನ್ನು ಒಮ್ಮಿಂದ ಮೇಲೆ ಅಪ್ಪಿಕೊಂಡು, ನೀವು ಮಹಾಪುರುಷರಪ್ಪ, ನೀವೇ ಭಾಗ್ಯವಂತರಪ್ಪ, ಆ ಪರಮಾತ್ಮನನ್ನು ನನ್ನ ರೂಪದಿಂದ ನೀವು ನೋಡಿದ್ದೀರಿ, ನಿಜವಾಗಿ ನಾನು ನಿನ್ನೆ ಬಂದಿಲ್ಲ ಎಂದು ಅವರನ್ನು ಆಲಿಂಗನ ಮಾಡಿಕೊಂಡು ಇದ್ದ ವಿಚಾರವನ್ನು ತಿಳಿಸುತ್ತಾರೆ. ಆಗ ಅಲ್ಲಿಂದ ನರಸಿಂಹ ವಿಠಲದಾಸರು ಹೇಳಿದಂತೆ, ವೀರರಾವುತನಾಗಿ ಕೆಲ ಕಾಲ ಇರುತ್ತಿರಲು ಮೀರಿದ ವೈರಾಗ್ಯ ಪುಟ್ಟುತ್ತಲಿ ಬಾರಿ ಬಾರಿಗೂ ಹರಿ ನೆನೆತ ಎನ್ನುವಂತೆ, ವೀರರಾವುತನಾಗಿ ಕೆಲ ಕಾಲ ಇರುತ್ತಿರಲು ಮನದಿ ಮೀರಿದ ವೈರಾಗ್ಯ ಪುಟ್ಟುತ್ತಲಿ ಬಾರಿ ಬಾರಿಗೂ ಹರಿಯ ಮಹಿಮೆಯ ಚಾರು ಚಾರಿತ್ರವನ್ನು ನೆನೆಯುತ್ತ ದಾರುಣೀಶನ ಸೇವೆ ತ್ಯಜಿಸಿ ವಿರಾಗಿಯಾಗುವೆನೆಂದು ಹೊರಟ ಹಿರಮತದ ಸೂರ್ಯತಿವರ್ಯ ನಾರಾಯಣಾಯ ವರವಾರಕ್ಕೆ ನಮಿಸುವೆನು ಜೀಯ ಎಂದು ನರಸಿಂಹ ವಿಠಲದಾಸರು ಹೇಳಿದಂತೆ, ಇವರು ವೈರಾಗ್ಯವನ್ನು ತಾಳಿ ಬಳ್ಳಾರಿಗೆ ಪ್ರಯಾಣವನ್ನು ಬೆಳೆಸುತ್ತಾರೆ. ಬಳ್ಳಾರಿಯಲ್ಲಿ ಮಹಾಮಹಿಮರಾದಂಥ ಶ್ರೀ ಆರ್ಯ ಅಕ್ಷೋಭ್ಯ ಕೂಡಲಿ ಮಠದ ಪೀಠಾಧಿಪತಿಗಳಾಗಿರುವಂಥ ಶ್ರೀ ರಘುವೀರ ತೀರ್ಥರು 1008 ಶ್ರೀ ರಘುವೀರ ತೀರ್ಥ ಶ್ರೀಪಾದಂಗಳವರು ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಅವರು ಇರ್ತಾರೆ. ಅಲ್ಲಿಗೆ ಇವರು ಪ್ರಯಾಣವನ್ನು ಬೆಳೆಸ್ತಾರೆ. ಅದಕ್ಕೆ ಕಾರಣ ಕೂಡ ಇದೆ. ಹಿಂದಿನ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ರಘುವೀರ ತೀರ್ಥರಿಗೆ ಈ ರೀತಿ ಶ್ರೀನಿವಾಸ ಎಂಬುವ ಒಬ್ಬ ಮಹಾಪುರುಷರು ಬಂದು ತಮ್ಮಿಂದ ಸನ್ಯಾಸವನ್ನು ಸ್ವೀಕರಿಸ್ತಾರೆ ಅಂತ ಸ್ವಪ್ನ ಶ್ರೀ ರಘುವೀರ ತೀರ್ಥ ಶ್ರೀಪಾದಂಗಳಿಗೂ ಬಿದ್ದಿರುತ್ತದೆ. ಅದೇ ರೀತಿಯಾಗಿ ನಾರಾಯಣ ತೀರ್ಥರಿಗೂ ನೀವು ಶ್ರೀ ರಘುವೀರ ತೀರ್ಥರ ಒಂದು ಮುಖಾಂತರ ನೀವು ಒಂದು ಸನ್ಯಾಸವನ್ನು ಸ್ವೀಕರಿಸಿ ಅಂತ ಆ ಆದೇಶವನ್ನು ಸ್ವಪ್ನದಲ್ಲಿಯೇ ಶ್ರೀರಾಮದೇವರು ಕೊಟ್ಟಿರುತ್ತಾರೆ. ಅದೇ ರೀತಿಯಾಗಿ ಅವರು ಬಂದು ಶ್ರೀ 1008 ಶ್ರೀಪಾದಂಗಳವರಂಥ ರಘುವೀರ ತೀರ್ಥ ಹತ್ತಿರ ಬರ್ತಾರೆ. ರಘುವೀರ ತೀರ್ಥರು ಇವರಿಗೆ ಬಳ್ಳಾರಿಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸುಕ್ಷೇತ್ರದಲ್ಲಿ ಇವರಿಗೆ ಸನ್ಯಾಸವನ್ನು ಕೊಟ್ಟು ತುರ್ಯಾಶ್ರಮವನ್ನು ಕೊಟ್ಟು ಇವರಿಗೆ ಶ್ರೀ ನಾರಾಯಣ ತೀರ್ಥರು ಎಂದು ಅಭಿಧಾನವನ್ನು ಮಾಡುತ್ತಾರೆ. ಈ ರೀತಿ ಶ್ರೀ ರಘುವೀರ ತೀರ್ಥರಿಂದ ಸನ್ಯಾಸವನ್ನು ಸ್ವೀಕರಿಸಿ ಮುಂದೆ ಇವರು ಮಧ್ವಮತದ ಪ್ರಚಾರಕ್ಕಾಗಿ ಅನೇಕ ದೇಶ ವಿದೇಶಗಳಲ್ಲಿ ಇವರು ಸಂಚರಿಸ್ತಾರೆ. ಆ ರೀತಿ ಸಂಚರಿಸಿ ಕೊಪ್ಪರ ಕ್ಷೇತ್ರಕ್ಕೆ ಬರ್ತಾರೆ. ದೇವದುರ್ಗ ತಾಲೂಕಿನ ಕೊಪ್ಪರ ಕ್ಷೇತ್ರದಲ್ಲಿ ಇವರು ಅನೇಕ ದಿವಸಗಳ ಕಾಲ ಇದ್ದು ಅಲ್ಲಿಂದ ಮಾನವಿಗೆ ಇವರು ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಮಾನವಿಗೆ ಬಂದು ಮಾನವಿಯಲ್ಲಿ ಇವರು ನೆಲೆಸಿ ಅನೇಕ ಮಹಾಕಾರ್ಯಗಳನ್ನು ಮಾಡ್ತಾರೆ. ಮತ್ತು ಮಾನವಿಯಲ್ಲಿ ಇವರು ಆಶ್ರಮ ಕಟ್ಟಬೇಕೆಂದು ಯೋಜನೆಯನ್ನು ಹೊಂದಿ ಇವರು ತಹಸೀಲ್ ಕಾರ್ಯಾಲಯಕ್ಕೆ ಅರ್ಜಿಯನ್ನು ಗುಜರಾಯಿಸ್ತಾರೆ. ಆಗ ತಹಸೀಲ್ ಕಾರ್ಯಾಲಯದಲ್ಲಿ ಇರುವಂಥ ನಮ್ಮ ತಂದೆಯವರಾದಂಥ ವೆಂಕಟೇಶ್ ರಾಯರು ಇವರಿಗೆ ಗೈರಾಣ ಭೂಮಿಯನ್ನು ಪ್ರಭು ಮತ್ತು ಎ.ಸಿ. ತುರಾವಲಿ ಅವರಿಂದ ಇವರಿಗೆ ಗೈರಾಣ ಭೂಮಿಯನ್ನು ಇವರಿಗೆ ಆಶ್ರಮ ಕಟ್ಟಲಿಕ್ಕಾಗಿ ಇವರಿಗೆ 1.5 ಎಕರೆ ಭೂಮಿಯನ್ನು ಸರ್ಕಾರದಿಂದ ಕೊಡಿಸ್ತಾರೆ. ಆ ರೀತಿ ಸರ್ಕಾರದಿಂದ ಕೊಟ್ಟಂಥ ಭೂಮಿ ಈಗಿರುವ ಆಶ್ರಮವನ್ನೇ ಇವರು ಆರಿಸಿಕೊಳ್ತಾರೆ. ಇಲ್ಲಿ ಆಗ ಬಹಳ ದೊಡ್ಡ ಕಲ್ಲು ಬಂಡೆಗಳಿರ್ತವೆ. ಇಂಥ ಒಂದು ಕಲ್ಲು ಬಂಡೆ ಇರುವಂಥ ಈ ಒಂದು ಆಶ್ರಮವನ್ನು ಇವರು ಆರಿಸಿಕೊಳ್ತಾರೆ. ಅದಕ್ಕೆ ಕಾರಣವೇನೆಂದರೆ ಇಲ್ಲಿ ಆ ಕಲ್ಲು ಬಂಡೆಗಳ ಒಂದು ಮಧ್ಯದಲ್ಲಿ ಯಾರಿಗೂ ಕಾಣಿಸದಂತೆ ಸ್ವಯಂ ವ್ಯಕ್ತನಾದಂಥ ಮಾರುತಿ ಒಡಮೂಡಿದ್ದಾನೆ. ಬನ್ನಿ. ಶ್ರೀಮಾನ್ ನಾರಾಯಣ ತೀರ್ಥಕರ ಪೂಜಿತಂ ಶ್ರೀ ವಿಠಲನಗರ ಸಂಸ್ಥಾಪಿತನಾದಂಥ ಸ್ವಯಂ ವ್ಯಕ್ತ ಅಂತ ಈ ಮಾರುತಿ ಈ ಬಂಡೆ ಮತ್ತು ಎದುರು ಇನ್ನೊಂದು ಬಂಡೆ ಮಧ್ಯದಲ್ಲಿ ಇರುತ್ತಾನೆ. ಆಗ ನಾರಾಯಣ ತೀರ್ಥರಿಗೆ ಸ್ವಪ್ನದಲ್ಲಿ ನಾನಿಲ್ಲಿ ಇದ್ದೇನೆ, ಈ ಒಂದು ಜಾಗವನ್ನು ನೀನು ಆಶ್ರಮಕ್ಕಾಗಿ ಆರಿಸಿಕೊಳ್ಳು ಎಂದು ಸ್ವಪ್ನ ಸೂಚನೆಯನ್ನು ಮಾಡಿ ಈ ಒಂದು
ಕಾರ್ಯವನ್ನು ನಾರಾಯಣ ತೀರ್ಥರಿಂದ ಮಾಡಿಸುತ್ತಾನೆ. ನಾರಾಯಣ ತೀರ್ಥರು ಈ ಒಂದು ಜಾಗವನ್ನು ಗೈರಾಣ ಭೂಮಿಯನ್ನು ಸರ್ಕಾರದಿಂದ ಪಡೆದು ಇಲ್ಲಿರುವಂಥ ಎಲ್ಲ ದೊಡ್ಡ ದೊಡ್ಡ ಬಂಡೆಗಳನ್ನು ಒಡೆಸಿ ಆಗ ಈ ಒಂದು ಮಾರುತಿ ಎಲ್ಲರಿಗೂ ದರ್ಶನ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಶ್ರೀ ನಾರಾಯಣ ತೀರ್ಥರು ಮಾಡ್ತಾರೆ. ಮತ್ತು ಇದನ್ನು ತಾವಿರುವ ಕಾಲಕ್ಕೆ ಆಶ್ರಮವನ್ನು ಕಟ್ಟಿ ಈ ಒಂದು ಆಶ್ರಮದಲ್ಲಿ ಒಂದು ವಿದ್ಯಾಪೀಠವನ್ನು ಮತ್ತು ವ್ಯಾಸದಾಸ ಗ್ರಂಥಾಲಯವನ್ನು ಮತ್ತು ಕೋದಂಡರಾಮ ದೇವಾಲಯ ಮತ್ತು ಶ್ರೀ ರಾಘವೇಂದ್ರ ತೀರ್ಥರ ವೃಂದಾವನ ಮತ್ತು ಟೀಕಾ ಕೃಪಾದ ವೃಂದಾವನವನ್ನು ಸ್ಥಾಪಿಸಬೇಕೆಂಬ ಉದ್ದೇಶವನ್ನು ಅವರು ಹೊಂದಿರ್ತಾರೆ. ಇಂಥ ಒಂದು ಕಾರ್ಯವನ್ನು ಅವರು ಮಾಡಬೇಕೆಂದು ಎಲ್ಲ ಮಾನವೀಯ ಜನತೆಯನ್ನು ಸಭೆಯನ್ನು ಕರೆದು ಅವರು ಇದರ ಪ್ರಕಾರ ಎಲ್ಲರಿಗೆ ಈ ವಿಷಯವನ್ನು ವಿಷಯವನ್ನು ಅವರು ತಿಳಿಸ್ತಾರೆ. ತಿಳಿಸಿ ಈ ಒಂದು ಆಶ್ರಮವನ್ನು ನಿರ್ಮಾಣ ಮಾಡ್ತಾರೆ. ಶ್ರೀಮನ್ ನಾರಾಯಣ ತೀರ್ಥ ಯತಿವರ್ರ ಕರಪೂಜಿತಂ ಶ್ರೀ ಜಗನ್ನಾಥ ದಾಸಾರ್ಯ ಕ್ಷೇತ್ರ ಮಾನವೀಪುರ ವಿಠಲ ನಗರಿ ಸ್ಥಿತಂ ಶ್ರೀ ಸ್ವಯಂಭೂ ವೆಂಕಟ ಶ್ರೀ ಮುಖ್ಯ ಪ್ರಾಣದೇವಂ ಶ್ರೀ ಕೋದಂಡರಾಮ ಪರಮಪ್ರಿಯ ದೂತಂ ಮಹಂಭಜೆ ಎಂದು ಈ ಒಂದು ಮಾರುತಿಯ ಒಂದು ಕರದಿಂದ ಪೂಜಿಸಿದಂಥ ಶ್ರೀ ನಾರಾಯಣ ತೀರ್ಥರು ನಂತರ ಅನೇಕ ಒಂದು ರಾಜ್ಯಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಇವರು ಪ್ರಯಾಣವನ್ನು ಮಾಡಿ ಈ ಒಂದು ಆಶ್ರಮದ ನಿರ್ಮಾಣವನ್ನು ಮಾಡ್ತಾರೆ. ಆಶ್ರಮ ನಿರ್ಮಾಣವನ್ನು ಮಾಡಿದ ಮೇಲೆ ಇವರು ಅನೇಕ ಮಹಾಮಹಿಮೆಗಳನ್ನು ತೋರಿಸ್ತಾರೆ. ಒಂದು ಸಲ ಕೊಪ್ಪರದಿಂದ ಮಾನವಿಗೆ ಬಂಡಿಯಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರಾತ್ರಿ ಆಗ್ತದೆ. ರಾತ್ರಿ ಹೊತ್ತು ಇಬ್ಬರು ಕಳ್ಳರು ಬಂದು ಇವರ ಎಲ್ಲ ಒಂದು ಸಾಮಾನುಗಳನ್ನು ದೇವರ ಪೆಟ್ಟಿಗೆಯನ್ನು ಅಪಹರಿಸ್ತಾರೆ. ಆಗ ಸ್ವಲ್ಪ ಮುಂದೆ ಅವರು ಹೋಗುವಷ್ಟರಲ್ಲಿ ಅವರಿಗೆ ಕಣ್ಣು ಕಾಣಿಸದಾಗ್ತದೆ. ಕಣ್ಣು ಕಾಣಿಸದ ತಕ್ಷಣ ಅವರು ಮತ್ತೆ ಪುನಃ ರೋದನ ಮಾಡ್ತಾ ಬಂದು ನಾರಾಯಣ ತೀರ್ಥರಲ್ಲಿ ಅವರು ಶರಣು ಹೋಗ್ತಾರೆ. ಆಗ ನಾರಾಯಣ ತೀರ್ಥರು ಅವರಿಗೆ ತಮ್ಮ ಒಂದು ಹಸ್ತದಿಂದ ಅವರನ್ನು ಮುಟ್ಟುವ ಮೂಲಕ ಇವರು ಕಣ್ಣುಗಳು ಮತ್ತೆ ಪುನಃ ಕಾಣಿಸ್ತವೆ. ಆಗ ಅವರು ತಾವು ಕದ್ದಿರುವಂಥ ದೇವರ ಪೆಟ್ಟಿಗೆಗಳನ್ನು ಮತ್ತು ಎಲ್ಲ ಸಾಮಾನುಗಳನ್ನು ಅವರಿಗೆ ವಾಪಸ್ ಮಾಡ್ತಾರೆ. ಆಗ ನಾರಾಯಣ ತೀರ್ಥರು ತಮ್ಮಲ್ಲಿರುವಂಥ 2 ತೊಲೆಯ ಬಂಗಾರದ ಉಂಗುರವನ್ನು ಅವರಿಗೆ ಕೊಟ್ಟು ನೀವು ಮುಂದೆ ಒಂದು ಧರ್ಮದಿಂದ ನಡೆಯಿರಿ, ಉತ್ತಮ ಜೀವನವನ್ನು ಸಾಗಿಸಿ ಎಂದು ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಆ ರೀತಿ ಆ ಕಳ್ಳರು ಅವರಿಂದ ಉದ್ಧಾರಗೊಂಡು ಅವರ ಎಲ್ಲ ವಸ್ತುಗಳನ್ನು ವಾಪಸ್ ಕೊಟ್ಟು ಹೋಗ್ತಾರೆ. ಇಂಥ ಅನೇಕ ಮಹಾಮಹಿಮೆಗಳನ್ನು ಅವರು ತೋರಿಸ್ತಾರೆ. ಒಂದು ಸಲ ಚಿಕ್ಕರಬರುವಿ ಗ್ರಾಮಕ್ಕೆ ಹೋದಾಗ ಅಲ್ಲಿ ನರಸಿಂಗರಾಯರು ಎಂಬುವರು ಆ ಒಂದು ಪೂಜಾ ವ್ಯವಸ್ಥೆ ಮಾಡಿರ್ತಾರೆ. ಆಗ ಆ ಪೂಜಾ ವ್ಯವಸ್ಥೆ ಮಾಡಿದಂಥ ನರಸಿಂಗರಾಯರು ವಿಜಯದಾಸರ ಕಟ್ಟೆ ಮೇಲೆ ಬರೋದಿಲ್ಲ. ಆಗ ಅಲ್ಲಿರುವಂಥ ಗುರುರಾಚಾರ್ಯ ಅನ್ನುವ ಅರ್ಚಕರಿಂದ ಅವರನ್ನು ಕೆರೆಸರಿ ಯಾಕೆ ಅವರು ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ಅವರ ಮನೆಯಲ್ಲಿ ಅವರ ಮಗನಿಗೆ ಬಹಳ ಜ್ವರ ಬಂದಿದೆ, ಅವನು ಜ್ವರ ಪೀಡಿತನಾಗಿ ಒಂದು ಸಾಯುವ ಹಂತದಲ್ಲಿದ್ದಾನೆ, ಹೀಗಾಗಿ ಅವರ 8 ವರ್ಷದ ಮಗು ಬರ್ತಾ ಇಲ್ಲ ಅಂತ ಹೇಳಿದಾಗ, ಇಲ್ಲ ಅವರ ಹೆಸರೇನು ಅಂದರೆ ಕಟ್ಟೆರಾಯ ಅಂತ ಹೇಳ್ತಾರೆ. ಕಟ್ಟೆರಾಯ ಅಲ್ಲ ಗುರುರಾಚಾರ್ಯ, ಅವನು ಗಟ್ಟೆರಾಯ, ಅವನನ್ನು ಕರೆದುಕೊಂಡು ಬನ್ನಿ ಅಂತ ಆಗ್ರಹ ಮಾಡ್ತಾರೆ. ಆಗ ಗುರುರಾಚಾರ್ಯ ಹೋಗಿ ನರಸಿಂಗರಾಯರು ಮತ್ತು ಅವರ ಪುತ್ರನನ್ನು ಕರೆದುಕೊಂಡು ಬರ್ತಾರೆ. ಅವರ ಮುಂದೆ ಮಲಗಿಸ್ತಾರೆ. ಆಗ ಅವರು ಉಪ್ಪನ್ನು ಮಂತ್ರಿಸಿ ಅವರಿಗೆ ಕೊಟ್ಟು ಇದನ್ನು ನೀರಿನಲ್ಲಿ ಬೆರೆಸಿ ಆ ಮಗುವಿಗೆ ಕುಡಿ ಅಂತ ಹೇಳ್ತಾರೆ. ಆಗ ಉಪ್ಪು ಮಂತ್ರಿಸಿದಂಥ ಆ ಮಂತ್ರಿಸಿದ ಉಪ್ಪನ್ನು ನೀರಿನಲ್ಲಿ ಕಲಿಸಿ ಮಗುವಿಗೆ ಕುಡಿಸಿದ ತಕ್ಷಣ 8 ವರ್ಷದ ಮಗು ಚಂಗನೆ ಎದ್ದು ಅದು ಆಟವಾಡಲು ಶುರು ಮಾಡ್ತದೆ. ಈ ರೀತಿ ಇವರ ಒಂದು ಪವಾಡಗಳು ಅನೇಕ ಇವೆ. ಈ ರೀತಿ ಅನೇಕ ಮಹಾಮಹಿಮರಾಗಿ ಇವರು ಬೆಳೆದು ಎಲ್ಲ ಮಾನವೀಯ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಬಂದಂಥ ದಿವಾನ್ ಪೂರ್ಣಯ್ಯನವರೇ ಇವರು ಅನ್ನುವ ಒಂದು ಪ್ರತೀತಿ ಇದೆ. ಹಾಗೂ ಇವರು ರುದ್ರಾಂಶರು ಅನ್ನುವ ಕೂಡ ಪ್ರತೀತಿ ಇದೆ. ಪೂರ್ಣಯ್ಯನವರಾದರೂ ರುದ್ರಾಂಶರೇ. ಹಿಂದೆ ಜಗನ್ನಾಥದಾಸರು ಮೈಸೂರಿನಲ್ಲಿ ಇವರ ಮನೆಗೆ ಹೋಗಿ ಇವರ ಜೊತೆಗೆ ವಾದವನ್ನು ಮಾಡಿ ಇವರನ್ನು ಪೂರ್ಣಯ್ಯನವರನ್ನು ಸೋಲಿಸಿದಾಗ ಅವರು ಪೇಟವನ್ನು ಕೆಳಗಿಟ್ಟು ನಾನು ಇನ್ನೂ ನಿಮ್ಮ ಸೇವೆಯನ್ನು ಮಾಡ್ತಾ ಬರ್ತೇನೆ ಅಂತ ಹೇಳಿದಾಗ, ಆಗ ಜಗನ್ನಾಥದಾಸರು ಹೇಳಿದರಂತೆ, ಈಗ ಬೇಡ ಸ್ವಾಮಿ, ಮುಂದೆ ಒಂದು ಕಾಲಕ್ಕೆ ನಾನು ಎಲ್ಲಿ ನೆಲೆಸ್ತೇನೆ ಅಲ್ಲಿ ಬಂದು ನೀವು ದಿವಾನರಾಗಿ ಕಾರ್ಯವನ್ನು ನಿರ್ವಹಿಸಿ ಭಕ್ತಾದಿಗಳನ್ನು ನೀವು ಉದ್ಧಾರ ಮಾಡಿರಿ ಅಂತ ಹೇಳಿ ಅವರನ್ನು ಅಲ್ಲೇ ಬಿಟ್ಟು ಬರ್ತಾರೆ. ಆ ರೀತಿ ಬಿಟ್ಟು ಬಂದಂಥ ದಿವಾನ್ ಪೂರ್ಣಯ್ಯನವರೇ ಮುಂದಿನ ಜನ್ಮದಲ್ಲಿ ಶ್ರೀ ನಾರಾಯಣ ತೀರ್ಥರಾಗಿ ಜನ್ಮವನ್ನು ತಾಳಿ ಮಾನವಿಯನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ಇಲ್ಲಿ ಬಂದಿರುವಂಥ ಜಗನ್ನಾಥದಾಸರ ಭಕ್ತಾದಿಗಳನ್ನು ಮತ್ತು ತಮ್ಮ ಭಕ್ತಾದಿಗಳನ್ನು ಉದ್ಧಾರ ಮಾಡ್ತಾ ಇಲ್ಲಿ ಎಲ್ಲಿ ನಿಂತಿದ್ದಾರೆ. ಇವರು ವೆಂಕಟರಮಣ ದೇವಸ್ಥಾನದಲ್ಲಿ ಇರುವಂಥ ಸಮಯದಲ್ಲಿ ಇವರಿಗೆ ದೇಹಾಲಸ್ಯವಾಗ್ತದೆ.
ಅದನ್ನು ದೇಹಾಲಸ್ಯವಾಗಿ ಇವರು ವೆಂಕಟರಮಣ ದೇವಸ್ಥಾನದಲ್ಲಿ ಇವರು ಕಾರ್ತಿಕ ಶುದ್ಧ ಸಪ್ತಮಿಯಂದು ಇವರು ವೈಕುಂಠ ಯಾತ್ರೆಯನ್ನು ಮಾಡ್ತಾರೆ. ಶ್ರೀ ವೆಂಕಟರಮಣ ದೇವಾಲಯದಾಗೆ ವೈಕುಂಠ ಯಾತ್ರೆಯನ್ನು ಮಾಡಿದರು. ವೈಕುಂಠ ಯಾತ್ರೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ತೆಗೆದಿರುವಂಥ ಭಾವಚಿತ್ರ ನಾರಾಯಣ ತೀರ್ಥ. ಈ ರೀತಿ ಇವರು ಅಲ್ಲಿಂದ ಮೆರವಣಿಗೆಯಲ್ಲಿ ಈಗಿರುವಂಥ ಈ ಒಂದು ಆಶ್ರಮಕ್ಕೆ ಅವರ ಒಂದು ದೇಹವನ್ನು ಮೆರವಣಿಗೆಯಲ್ಲಿ ತಂದು ಈ ಒಂದು ಆಶ್ರಮದಲ್ಲಿ ಅವರ ವೃಂದಾವನವನ್ನು ಮಾಡಲಾಗಿದೆ. 16/11/1974 ಇವರ ಕಳಾಕರ್ಷಣ 11 ತಿಂಗಳ ನಂತರ ಕಳಾಕರ್ಷಣವನ್ನು ಮಾಡಲಾಯಿತು. 11 ತಿಂಗಳ ನಂತರ ಕಳಾಕರ್ಷಣವನ್ನು ಅಂದರೆ ಕಳಾಕರ್ಷಣ ಎಂದರೆ ಈ ಒಂದು ಭೂಮಿಯಲ್ಲಿ ಹೂತಿಟ್ಟಂಥ ದೇಹವನ್ನು ಹೊರಗೆ ತೆಗೆದು ಆ ಒಂದು ದೇಹದಲ್ಲಿ ಮತ್ತೆ ಎಲ್ಲ ದೇವತೆಗಳನ್ನು ಆಹ್ವಾನಿಸಿ ಆ ಒಂದು ಕಳಾಕರ್ಷಣವನ್ನು ಮಾಡುವಂಥದ್ದು. ಇದು ಕಳಾಕರ್ಷಣ ಮಾಡಿದಂಥ ಸಂದರ್ಭದಲ್ಲಿ ಅವರ ದೇಹವನ್ನು ಹೊರಗೆ ತೆಗೆದು ಮೇಲೆ ಕೂಡಿಸಿದಾಗ ಆ ನೋಡಿದ ಇರುವಂಥ ಒಂದು ಛಾಯಾಚಿತ್ರ. ಆ ಸಂದರ್ಭದಲ್ಲಿ ನಾನು ಕೂಡ 9ನೇ ತರಗತಿ ಓದುವಂಥ ವಿದ್ಯಾರ್ಥಿ. ಇವರ ಸೇವೆಯನ್ನು ಅನೇಕ ಸಂದರ್ಭದಲ್ಲಿ ಮಾಡಿ ಮಾಡಿದ್ದೆ. ಮತ್ತು ಈ ಒಂದು ಕಳಾಕರ್ಷಣದ ಸಮಯದಲ್ಲಿ ಕೂಡ ನಾನು ಕೂಡ ಇದ್ದೆ, ನಮ್ಮ ತಂದೆಯವರು ಕೂಡ ಇದ್ದರು, ಮತ್ತು ಪ್ಯಾಟಿ ಶ್ರೀನಿವಾಸಾಚಾರ್ಯರು, ಮಹಾನುಭಾವರು, ಆಮೇಲೆ ಅವರ ಮಕ್ಕಳಾದಂಥ RS ಕೃಷ್ಣಮೂರ್ತಿಗಳು, ಶ್ರೀಧರಮೂರ್ತಿಗಳು ಎಲ್ಲರೂ ಉಪಸ್ಥಿತರಿದ್ದು ಕಳಾಕರ್ಷಣವನ್ನು 11 ತಿಂಗಳ ನಂತರ ಮಾಡಲಾಗ್ತದೆ. ಆಗ ತೆಗೆದಂಥ ಭಾವಚಿತ್ರ ಉಳಿಸಿ ಹೇಗಿತ್ತು ಹಾಗೆ ಅದು ಹಚ್ಚ ಹಸಿರಾಗಿ ಇದ್ದುದನ್ನು ನಾನು ಕೂಡ ಕಂಡಿದ್ದೇನೆ ಮತ್ತು ತಾವು ಕೂಡ ಈ ಭಾವಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಈ 11 ತಿಂಗಳಾದರೂ ಕೂಡ ಭೂಮಿಯಿಂದ ಹೊರತೆಗೆದ ದೇಹವನ್ನು ಈ ರೀತಿ ಯಾವುದೇ ರೀತಿ 11 ತಿಂಗಳಾದರೂ ಕೂಡ ಈ ಒಂದು ದೇಹ ಯಾವುದೇ ರೀತಿ ಏನು ಅದು ಕೆಳದಂತೆ ಅತ್ಯಂತ ಉತ್ತಮವಾಗಿ ಆಗ ಹೂತಿಟ್ಟ ದೇಹ ಹೇಗಿರ್ತದೋ ಹಾಗೆ ಇದ್ದುದನ್ನು ನಾವೆಲ್ಲರೂ ನೋಡಿ ಪರಮಾಶ್ಚರ್ಯವನ್ನು ಪಟ್ಟೆವು. ಅದೇ ರೀತಿಯಾಗಿ ಅನೇಕ ಸಾವಿರಾರು ಭಕ್ತರು ಈ ಒಂದು ಕಳಾಕರ್ಷಣದ ಸಮಯದಲ್ಲಿ ಬಂದು ಇವರನ್ನು ನೋಡಿ ಪುನೀತರಾಗಿದ್ದಾರೆ. ಈ ಒಂದು ಇವರ ನಂತರ ಈ ಆಶ್ರಮದ ವ್ಯವಸ್ಥೆ ಹೇಗೆ ಎಂದು ನಮ್ಮ ತಂದೆಯವರು ಇವರನ್ನು ಪ್ರಶ್ನೆ ಮಾಡಿದರು. ಆಗ ರಂಗ ಇದ್ದಾನಲ್ಲ ಅವನೇ ನೋಡಿಕೊಳ್ತಾನೆ ಅಂತ ಹೇಳಿದರು. ಯಾರು ರಂಗ ಅಂತ ಕೇಳಿದ್ರೆ ಆಗ ಅವರು ಇಲ್ಲ ನಮ್ಮ ಪೂರ್ವಾಶ್ರಮದ ಅಳಿಯಂದರು ರಂಗರಾಯರು ಅಂತ, ನನ್ನ ಮೊದಲನೇ ಮಗಳ ಪತಿ ಪದ್ಮಾವತಿ ಅನ್ನೋವರು. ಪದ್ಮಾವತಿ ಎನ್ನುವರು ಈ ಒಂದು ಭಾವಚಿತ್ರದಲ್ಲಿ ಏನು ನೋಡ್ತೇವೆ, ರಂಗರಾಯರು ಮತ್ತು ಪದ್ಮಾವತಿ BR ರಂಗರಾವ್ ಇವರು ಈ ಒಂದು ಆಶ್ರಮದ ಸಂಪೂರ್ಣ ವ್ಯವಸ್ಥೆಯನ್ನು ನೋಡಿಕೊಳ್ಳಲಿಕ್ಕೆ ಇವರು ಮೈಸೂರಿನಿಂದ ಮಾನವಿಗೆ ಬಂದು ನೆಲೆಸಿ ಈ ಒಂದು ಆಶ್ರಮದ ಒಂದು ವ್ಯವಸ್ಥೆಯನ್ನು ಎಲ್ಲ ಇವರು ನಿಂತುಕೊಂಡು ಇಬ್ಬರು ಪತಿ ಪತ್ನಿಯರು ರಂಗರಾಯರು ಮತ್ತು ಶ್ರೀಗಳ ಪೂರ್ವಾಶ್ರಮದ ಮೊದಲನೇ ಮಗಳಾದಂಥ ಪದ್ಮಾವತಿ ಬಾಯಿಯವರು ನಿಂತುಕೊಂಡು ಈ ಒಂದು ಆಶ್ರಮದ ವ್ಯವಸ್ಥೆಯನ್ನು ನೋಡಿಕೊಂಡು ಇಲ್ಲಿ ಬರುವಂಥ ಭಕ್ತಾದಿಗಳನ್ನು ಮತ್ತು ಎಲ್ಲರನ್ನ ಉಪಚಾರವನ್ನು ಮಾಡ್ತಾ ಅತಿಥಿ ಸತ್ಕಾರವನ್ನು ಮಾಡ್ತಾ ನಾರಾಯಣ ತೀರ್ಥರ ಭಕ್ತಾದಿಗಳನ್ನು ಉಪಚಾರ ಮಾಡ್ತಾ ಇಲ್ಲಿ ಪ್ರತಿದಿನ ಬಂದಂಥ ಅತಿಥಿಗಳಿಗೆ ತೀರ್ಥ ಪ್ರಸಾದದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆಯನ್ನು ಇವರು ಮಾಡಿಕೊಡ್ತಾ ಇದ್ದಾರೆ. ಈ ರೀತಿ ಇವರು ನಿಂತುಕೊಂಡು ಈ ಒಂದು ಆಶ್ರಮದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈಗ ಪ್ರಸ್ತುತ ಆಶ್ರಮದ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಿರುವಂಥದ್ದು RS ಕೃಷ್ಣಮೂರ್ತಿ ಅಂತ ಅವರ ಮಕ್ಕಳು. RS ಕೃಷ್ಣಮೂರ್ತಿ ಮತ್ತು ಪೂರ್ವಾಶ್ರಮದ ಅವರ ಒಂದು ಕುಟುಂಬವನ್ನು ಪರಿಚಯ ಮಾಡಿಕೊಳ್ಳೋಣ. ನೀವು ನಿಂತ್ಕೊಳ್ರೆ. ಇವರು RS ಕೃಷ್ಣಮೂರ್ತಿ ಅವರಂತ. ಇವರು ಶ್ರೀ ನಾರಾಯಣ ತೀರ್ಥರ ಪೂರ್ವಾಶ್ರಮದ ಮಕ್ಕಳು. ಅದೇ ರೀತಿ ಅವರ ಮಗಳು ರಮಾಬಾಯಿ ಅವರು, ಅವರ RS ಕೃಷ್ಣಮೂರ್ತಿಯವರ ಅಳಿಯಂದಿರು, ಅವರ ಮೊಮ್ಮಗಳು, ಇವರು ಕೂಡ ಅವರ ಮೊಮ್ಮಗಳು. ಅವರನ್ನು ನಾವು ವಿಜಯ ಅಂತ RS ಕೃಷ್ಣಮೂರ್ತಿಯವರು ಆಶ್ರಮದ ಬಗ್ಗೆ ಕುರಿತು ಹೇಳ್ತಾರೆ, ಅವರು ಕೇಳೋರು.
ಶ್ರೀಗಳವರು ಯಾತ್ರೆ ಮಾಡಿ 51 ವರ್ಷ ಆಯಿತು. ಇದು 51ನೇ ವರ್ಷ ಶುರು ನಾಳೆಯಿಂದ. ಇದು ಯಾವಾಗೇನು 20 ವರ್ಷ ಅವರು ಆಶ್ರಮ ತಗೊಂಡಿದ್ದು. ಆಶ್ರಮ 20 ವರ್ಷದಿಂದಲೂ ಯಾರಿಗೂ ಏನು ಇದು ಮಾಡಿಲ್ಲ. ಮತ್ತು ಎಲ್ಲರಿಗೂ ದೇವತೆಗಳಿಗೆ ಯತಿಗಳಿಗೆ ಮಾತ್ರ ಊಟ ಹಾಕಿದ್ದಾರೆ, ಮನುಷ್ಯರು ಊಟ ಹಾಕಿಲ್ಲ. ಇಲ್ಲಿ ಆಶ್ರಮದಲ್ಲಿ ತಾವು ಏನೇನು ವ್ಯವಸ್ಥೆ ಮಾಡ್ತೀರಿ ಬಂದ ಭಕ್ತಾದಿಗಳಿಗೆ? ಆಶ್ರಮದಲ್ಲಿ ಅನ್ನದಾನ, ಯಾರೇ ಬರಲಿ ಹೊರಗಡೆಯಿಂದ ಅವ್ರನ್ನ ಇಲ್ಲಿ ಊಟ ಮಾಡ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಪ್ರತಿನಿತ್ಯ ಪೂಜೆ ಮಾಡೋರಿದ್ದಾರೆ, ಎಲ್ಲ ಇದೆ, ಅದೆಲ್ಲ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಯಾರು ಹಂಗೆ ಹೋಗ್ಬಾರ್ದು ಅಷ್ಟೇ. ಇಲ್ಲಿ ವಸತಿ ವ್ಯವಸ್ಥೆ ಇದೆಯಾ ಭಕ್ತರಿಗೆ? ವಸತಿ ವ್ಯವಸ್ಥೆ ಭಕ್ತರಿಗೆ ಇದೆಯಾ? ಇದೆ. ಬಂದವ್ರಿಗೆ ಅಕಸ್ಮಾತ್ ಬಂದು ಅವ್ರದ್ದು ಇರ್ತೀವಿ ಮಾಡ್ತೀವಿ ಅಂದರೆ ಜಾಗ ಇದೆ, ಕೊಡ್ತೀವಿ. ಭಕ್ತಾದಿಗಳು ಎಲ್ಲಿಂದ ಬರ್ತಾರೆ? ಸಾಮಾನ್ಯ ರಾಯಚೂರು ಜಿಲ್ಲಾ ಪೂರ್ತಿ ಬರ್ತಾರೆ. ಇನ್ನು ಹೊರಗಡೆಯಿಂದನೂ ಬೆಂಗಳೂರು ಮೈಸೂರಿನಿಂದನೂ ಬರೋರು ಇದ್ದಾರೆ. ಈ ಕಡೆ ಹೈದರಾಬಾದ್, ಆ ಕಡೆ ಧಾರವಾಡ ಆಗಿರೋ ಎಲ್ಲ ಕಡೆಯಿಂದನೂ ಬರೋದು. ಎಲ್ಲರ ಕಡೆಯೂ ಭಕ್ತರು ಎಲ್ಲ ಕಡೆ ಇದ್ದಾರೆ. ಜಗನ್ನಾಥ ದಾಸರ ದರ್ಶನಕ್ಕೆ ಬರ್ತಾರೆ. ಇಲ್ಲಿ ಊಟದ ವ್ಯವಸ್ಥೆ ಇರ್ತದೆ, ವಸತಿ ವ್ಯವಸ್ಥೆ ಇರ್ತದೆ. ಜಗನ್ನಾಥ ದಾಸರಿಗೆ ಈ ಜಾಗಕ್ಕೆ ಅವರು ಒಡೆಯರು. ಜಗನ್ನಾಥ ದಾಸರು ಅಲ್ಲಿಗೆ ಯಾರೇ ಬಂದಲಿ ಭಕ್ತರು ಅವ್ರು ಬಂದರೆ ಇಲ್ಲಿ ಊಟ, ಅಲ್ಲಿ ಅವ್ರ ದರ್ಶನ. ತಾವು ಎಷ್ಟು ವರ್ಷ ಆಯಿತು ಈ ಒಂದು ಆಶ್ರಮದ ವ್ಯವಸ್ಥೆಯನ್ನು ಮಾಡ್ತಾ ಇರೋದು? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೇವೆ? ಈಗ ಆಯಿತು 50 ವರ್ಷ, 55 ವರ್ಷದ ಮೇಲೆ ಆಯಿತು. 82 ಮಾಮೂರು 80 1980ರಿಂದ ನಡೆಸ್ತಾ ಇದ್ದಾರೆ. ಇಲ್ಲಿ ಆ ವಾಯ್ದವ್ರು ಇದ್ದಾರೆ ನೋಡ್ರಿ, ಗುಂಡಿಲಿ ಅವರು ನಾರಾಯಣ ಚೇತನ ಜಗನ್ನಾಥಾಸರಿಂದ ಎಳ್ಕೊಂಬಂದು ಇಲ್ಲಿದ್ದೀನಿ ನೋಡು ಅಂತ ತೋರಿಸ್ತಾರೆ. 2 ಬಂಡೆ ಮಧ್ಯದಲ್ಲಿ ಅವರು ಉದ್ಭವವಾಗಿದ್ದು, ಯಾರು ಪ್ರತಿಷ್ಠಾಪನೆ ಮಾಡಿಲ್ಲ, ಅದು ತಾವೇ ಉದ್ಭವವಾಗಿರೋದು. ಅವ್ರನ್ನ ಕರ್ಕೊಂಬಂದು ತೋರಿಸಿದ್ರು. ಆವಾಗ ಈ ಗುಡ್ಡ ಎಲ್ಲ ಖರೀದಿ ಮಾಡಿದ್ರು ಸರ್ಕಾರದಿಂದ. ಭೂಮಿ ಖರೀದಿ ಮಾಡಿ ಆಶ್ರಮವನ್ನು ಅವ್ರು ಇರುವಾಗೆ. ಆಮೇಲೆ ವಾಯ್ದವ್ರನ್ನ ಕರೆಸಿ ಊಟ ಹಾಕಿದ್ದಾರೆ. ಅದೇ ರೀತಿ ವಾಯ್ದವ್ರು ಇವ್ರನ್ನ ಕರೆಸಿ ಊಟ ಹಾಕಿದ್ದಾರೆ. ಇಂಥ ಮಹಾಮಹಿಮರಾದಂಥ 1008 ಶ್ರೀ ನಾರಾಯಣ ತೀರ್ಥರು ಇಲ್ಲಿ ಮಾನವಿಗೆ ಬಂದು ನೆಲೆಸಿ ಇಲ್ಲಿ ವೃಂದಾವನಸ್ಥನಾಗಿ ಇಂದಿಗೆ 51 ವರ್ಷಗಳು ಸಂದಿವೆ. 51ನೇ ವರ್ಷದ ಆರಾಧನಾ ಮಹೋತ್ಸವ ಇದೇ ದಿನಾಂಕ ನಿನ್ನಿನಿಂದ ಆರಂಭವಾಗಿದೆ. 19, 20, 21, 22, 23 ರಥೋತ್ಸವ ಇರ್ತದೆ. 22ನೇ ತಾರೀಕಿನಂದು ಮಧ್ಯಾರಾಧನೆ ಇರ್ತದೆ. ಇಂದು ಕಾರ್ತಿಕೋತ್ಸವ ಇದೆ. ಪ್ರತಿ ಒಂದು ಆರಾಧನೆಯ ಸಂದರ್ಭದಲ್ಲಿ ಇಲ್ಲಿ ಜ್ಞಾನ ಕಾರ್ಯಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡಲಾಗ್ತದೆ. ಜ್ಞಾನ ಕಾರ್ಯವನ್ನು ನಡೆಸಲಾಗ್ತದೆ. ಅನೇಕ ಪಂಡಿತರುಗಳು ಬಂದು, ವಿದ್ವಾಂಸರುಗಳು ಬಂದು ಈ ಒಂದು ಪ್ರವಚನ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ. ಮತ್ತು ಸಾವಿರಾರು ಜನ ಭಕ್ತರಿಗೆ ಅನ್ನದಾನ ಸೇವೆ ಕೂಡ ಇರ್ತದೆ. ಸುಮಾರು ಪ್ರತಿ ಒಂದು ಆರಾಧನೆಯಾಗೆ ಇಲ್ಲಿ ಸಾವಿರಾರು ಜನ ಭಕ್ತರು ಆಂಧ್ರದಿಂದ, ತಮಿಳುನಾಡಿನಿಂದ ಮತ್ತು ಬೆಂಗಳೂರು, ಮೈಸೂರು ಕಡೆಯಿಂದ ಭಾಳ ಜನ ಭಕ್ತರು ಬರ್ತಾರೆ. ಇವರ ನಾರಾಯಣ ತೀರ್ಥರನ್ನು ಸೇವೆ ಮಾಡಿದಂಥ ಅನೇಕ ಭಕ್ತಾದಿಗಳು ಕೂಡ ಇವತ್ತಿಗೂ ಇಂದು ಬರ್ತಾ ಇದ್ದಾರೆ. ಅಂಥ ಒಂದು ಭಕ್ತಾದಿಗಳಲ್ಲಿ ನಾನು ಕೂಡ ಒಬ್ಬನು. ಅವರನ್ನು 6ನೇ ತರಗತಿ ಓದುವಾಗಿಂದಲೇ ಅವರ ಒಂದು ಸೇವೆಯನ್ನು ಮಾಡಿದ್ದೇನೆ. ಮತ್ತು 9ನೇ ತರಗತಿ ಇರುವಾಗ ಇಲ್ಲಿ ಅವರ ಒಂದು ವೃಂದಾವನ ಆಯಿತು 1973ರಲ್ಲಿ. ಆವಾಗ ಕೂಡ ನಾನು ಈ ಒಂದು ವೃಂದಾವನ ಆಗುವ ಸಂದರ್ಭದಲ್ಲಿ ಕೂಡ ಇದ್ದು ಅವರ ಸೇವೆಯನ್ನು ಮಾಡಿ ಅನೇಕ ಅವರ ಮಹಾಮಹಿಮೆಗಳನ್ನು ಕಂಡಿದ್ದೇನೆ. ಇಂಥ ಮಹಾನುಭಾವರಂಥ ಪವಾಡ ಪುರುಷರಂಥ ಶ್ರೀಮನ್ ನಾರಾಯಣ ತೀರ್ಥರು ಬಂದ ಭಕ್ತಾದಿಗಳನ್ನು ಉದ್ಧಾರ ಮಾಡ್ತಾರೆ. ಮತ್ತು ಅವರು ಅಭಿಷ್ಟಗಳನ್ನು ಈಡೇರಿಸ್ತಾರೆ. ಯಾವುದೇ ಭಕ್ತರು ಬಂದು ತಮ್ಮ ಅಭಿಷ್ಟಗಳನ್ನು ಪೂರೈಸಿಕೊಳ್ಳದೆ ಹೋಗಿಲ್ಲ. ಈ ರೀತಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಇಂದಿಗೂ ಕೂಡ 1 ವರ್ಷದಿಂದ ವೃಂದಾವನದಲ್ಲಿ ಇದ್ದು ಬಂದ ಭಕ್ತರ ಒಂದು ಬೇಡಿಕೆಗಳನ್ನು ಈಡೇರಿಸ್ತಾ ಅವರನ್ನು ಉದ್ಧಾರ ಮಾಡ್ತಾ ಈ ಒಂದು ಕಾರ್ಯಕ್ರಮಗಳು ಸುಗಮವಾಗಿ ಇಲ್ಲಿ ನಡೀತಾ ಇವೆ. ಏನು ಓದ್ತಾ ಇದ್ದೀವಿ? ನಾರಾಯಣ ತೀರ್ಥ
ಅಲ್ಲಿಂದ ನಾರಾಯಣ ತೀರ್ಥರು ಮಾನೆಯಲ್ಲಿ ಅವರು ನಿಷ್ಕಾಮ ಯೋಗಿಗಳು. ನಾರಾಯಣ ತೀರ್ಥರು ನಿಷ್ಕಾಮ ಯೋಗಿಗಳಾಗ್ಯಾರ. ಅವರು ಯತಿ ಶ್ರೇಷ್ಠರು ಕೂಡ ಹೌದು. ಇದು ನಾರಾಯಣ ತೀರ್ಥರ ಒಂದು ಉತ್ತರ ಆರಾಧನಾ ಮಹೋತ್ಸವ. ಇವತ್ತಿನ ದಿವಸ ಅನೇಕ ರಾಜ್ಯಗಳಿಂದ ಬೇರೆ ಬೇರೆ ಸ್ಥಳಗಳಿಂದ ಭಕ್ತಾದಿಗಳಲ್ಲಿ ಆಗಮಿಸಿ ಅವರ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ. ಅವರು ಈ ಪೂರ್ವದಲ್ಲಿ ಈ ಒಂದು ದೇಶದ ಸೈನಿಕನಾಗಿ ಮಿಲಿಟರಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ನಂತರದಲ್ಲಿ ಅವರಿಗೆ ಒಂದು ಪಾರಮಾರ್ಥದ ಕಡೆಗೆ ಹೆಚ್ಚು ಅವರು ವಾಲಿ ಸಾಕ್ಷಾತ್ ಪರಮಾತ್ಮನ ಕೋದಂಡರಾಮನ ಕಡೆಯಿಂದಲೇ ಅವರ ಒಂದು ಡ್ಯೂಟಿಗೆ ಅವರು ಹಾಜರಾತಿಯನ್ನು ಅರ್ಪಿಸಿಕೊಂಡಿರ್ತಕ್ಕಂಥ ಮಹಾಮಹಿಮರು ಅವರಾಗಿದ್ದಾರೆ. ಹೀಗಾಗಿ ನಾವೆಲ್ಲರೂ ಕೂಡ ಹಲವಾರು ರೀತಿಯಲ್ಲಿ ಸ್ವಪ್ನದ ರೂಪದಲ್ಲಿ ಕೂಡ ಹಲವಾರು ಭಕ್ತಾದಿಗಳಿಗೆ ಅವರು ದರ್ಶನ ಭಾಗ್ಯವನ್ನು ಕೂಡ ದಯಪಾಲಿಸಿರುವಂಥದ್ದು. ಇವತ್ತಿನ ದಿವಸ ಈ 3 ದಿನ ಏನು ಆರಾಧನೆ ನಡೀತದೆ, ಈ 3 ದಿನಗಳ ಕಾಲ ಅವರು ಬಹಿರ್ಮುಖವಾಗಿ ಎಲ್ಲ ಭಕ್ತರನ್ನು ಹರಿಸ್ತಾರೆ. ಉಳಿದ ಸಮಯದಲ್ಲಿ ಅಂತರ್ಮುಖವಾಗಿ ಹರಿಸಿದ್ರೆ ಈ 3 ದಿನಗಳಲ್ಲಿ ಬಹಿರ್ಮುಖವಾಗಿ ಅವರು ಹರಿಸ್ತಾರೆ. ಹಾಗಾಗಿ ತಂಡೋಪತಂಡವಾಗಿ ಬೇರೆ ಬೇರೆ ಕಡೆಯಿಂದ ಭಕ್ತರಲ್ಲಿ ಆಗಮಿಸಿ ಅವರ ಒಂದು ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಈ ಒಂದು ಆರಾಧನೆ ಈಗ ತಾನೇ ರಥೋತ್ಸವ ಮುಗಿದು ಅವರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಕೂಡ ಇರಲಿ ಅಂತ ಹೇಳಿ ನಾನು ಮಹಾನುಭಾವರು ಅವ್ರ ಬಗ್ಗೆ ಹೇಳಲಿಕ್ಕೆ ಏನು ಅಲ್ಪಮತಿಗೆ ನಮಗೆ ಮಾತುಗಳೇ ಬರಂಗಿಲ್ಲ. ಜಗನ್ನಾಥದಾಸರ ಒಂದು ಈ ಪುಣ್ಯ ಕ್ಷೇತ್ರದಲ್ಲಿ ಅವರು ಬಂದು ನೆಲೆ ಇದ್ದು ಆಶ್ರಮ ಎಂಬ ಹೆಸರು ಪಡಿಬೇಕಾದ್ರೆ ನಾರಾಯಣ ತೀರ್ಥರ ಆಶ್ರಮ ಎಂದೇ ಹೆಸರು ಇದಕ್ಕೆ. ಅವರ ಶ್ಲೋಕವನ್ನು ಹೇಳದಲ್ಲೇ ಬರ್ತದೆ, ಭೂ ವೃಂದಾರಕ ವೃಂದ ನಂದಕಮಲಂ ಮೃಷ್ಟಾನ್ನ ದಾನಾಭಿಧಿವಿ ರಘುವೀರ ತೀರ್ಥ ಕರಜಂ ಭಕ್ತ್ಯ ವಿರಕ್ತಾಯತಂ. ಅವರ ಚರ್ಮ ಶ್ಲೋಕದಲ್ಲಿ ಹೇಳ್ತಾರೆ ಮೃಷ್ಟಾನ್ನ ದಾನಾದಿವಿಹಿ ಅಂತ. ಅವರು ತಮ್ಮ ಸನ್ಯಾಸಾಶ್ರಮವನ್ನು ತಗೊಂಡಾಗಿನಿಂದಲೂ ಸಹ ಕೊಪ್ಪರ ಶ್ರೀ ಕ್ಷೇತ್ರದಲ್ಲಿ 20 ವರ್ಷಗಳ ಕಾಲ ಶ್ರೀ ಸ್ವಯಂಭೂ ನರಸಿಂಹದೇವರ ಕ್ಷೇತ್ರದಲ್ಲಿದ್ದುಕೊಂಡು ಹಲವಾರು ಭಕ್ತಾದಿಗಳಿಗೆ ಹಲವಾರು ಅನುಗ್ರಹಗಳನ್ನು ಮಾಡಿದವರು, ಅನುಭವಗಳನ್ನು ಹಂಚಿಕೊಂಡಿದ್ದನ್ನು ನಾವು ಕೇಳಿವಿ. ನಮಗೂ ಕೂಡ ನಮ್ಮ ತೀರ್ಥರೂಪದಿಂದ ಕೇಳಿದ್ದೇವೆ. ಅವರ ಅನುಭವದ ಪ್ರಕಾರ ಮಹಾನ್ ಚೇತನ ಹಿರಿಯರ ವಾಕ್ಯದಂತೆ ಮಾನವೀಯ ದಾಸರ ಒಂದು ಮೇನೆಯನ್ನು ಮಾಡಿಸತಕ್ಕಂಥ ದಿವಾನ್ ಪೂರ್ಣಯ್ಯನವರ ಒಂದು ಅವತಾರ, ಒಂದು ಆಪ್ತರ ವಚನವಿದೆ. ಅದನ್ನು ನಾವು ಹಿರಿಯರಿಂದ ನಾವು ಕೇಳಿ ತಿಳ್ಕೊಂಡದನ್ನು ನಂಬಲೇಬೇಕು. ಅದು ಅಲ್ಲದೆ ಇವರು ತುರ್ಯಾಶ್ರಮವನ್ನು ವಹಿಸಿಕೊಂಡ ಮೇಲೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಎಂಬುದಕ್ಕೆ ಇಷ್ಟು ಜನ ಭಕ್ತಾದಿಗಳು ಬಂದದ್ದೇ ಸಾಕ್ಷಿ. ಪುರಂಗರಾವ್ ತಾಲೂಕು ಬ್ರಾಹ್ಮಣರ ಸಂಘದ ಅಧ್ಯಕ್ಷರು ಸಂತೂರು ಮಾನವಿ. ಶ್ರೀ ನಾರಾಯಣ ತೀರ್ಥ ಆಶ್ರಮದ ಬಗ್ಗೆ ನಾನು ಹೇಳಬೇಕಂದ್ರೆ, ನಾನು ಬಾಲ್ಯದಿಂದಾಗಲೂ ಸಹಿತ ಅವ್ರು ಜೀವಂತವಿದ್ದಾಗ ನಾನು ನೋಡಿದ್ದೇನೆ. ಅವರು ಸೇವೆಯನ್ನು ಮಾಡ್ತಾ ಬಂದಿರ್ತೀನಿ. ನಂತರ ಸಹ ಈ ಸೇವೆಯನ್ನು ಮುಂದುವರಿಸಿದ ಅವರು ಕಾಲವಾದ ನಂತರ ಸಹ ಅವರ ಕಲಾಕರ್ಷಣ ಇತ್ಯಾದಿಗಳ ಕಾರ್ಯಕ್ರಮಗಳಲ್ಲಿ ಭಾಗಿಯಿದ್ದು ನಾನು ಸಹ ಕರ್ತವ್ಯ ನಿರ್ವಹಿಸುತ್ತೇನೆ. ಈಗಲೂ ಸಹ ಅವರು ಸೇವೆಯನ್ನು ಮಾಡ್ತಾ ಬಂದಿರ್ತೇವೆ. ಇಲ್ಲಿ ಸುತ್ತಮುತ್ತಲಿನ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಿಂದಲೂ ರಾಯಚೂರು, ಕುಷ್ಟಗಿ, ಯಲಬುರ್ಗ, ಕೊಪ್ಪಳ, ಗಂಗಾವತಿ, ಸಿಂಧನೂರು ಮುಂತಾದ ದೇವದುರ್ಗ ಎಲ್ಲ ಈ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸಹ ಭಕ್ತಾದಿಗಳು ಬಂದಿರ್ತಾರೆ. ಅವರು ಏನು ಮನಸ್ಸಿನಾಗಂತ ಮನೋಭಿಷ್ಟವನ್ನು ಈಡೇರಿಸ್ತಾರೆ. ಇಲ್ಲಿ ಎಲ್ಲ ಮಾನವೀಯ ಭಕ್ತ ಜನರು ಪ್ರತಿಯೊಂದು ಇಲ್ಲಿ ಏನಪ್ಪ ಅಂದ್ರೆ ಮಾನವಿ ಅಂದ್ರೆ ಮನುಷ್ಯತ್ವ ಉಳ್ಳಂಥದ್ದೇ ಮಾನವಿ. ಹೀಗಾಗಿ ಇಲ್ಲಿ ಏನೋ ದಾಸರ ಬೀಡು, ಎಲ್ಲ ದಾಸರ ವರ್ಗದವರು ಆದರೆ. ಆಮೇಲೆ ಜಗನ್ನಾಥ ದಾಸರು ಹರಿಕದಾಮಸಾರದ ವಕ್ತಾರರು ಜಗನ್ನಾಥ ದಾಸರು ಇದ್ದಾರೆ. ಈ ಊರಲ್ಲೇ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ. ಪಕ್ಕದಲ್ಲಿ ಚಿತ್ರಪುರ ವಿಜಯದಾಸರ ಮಠ ಇದೆ. ಇಲ್ಲಿ ನಾರಾಯಣ ತೀರ್ಥರು ನೆಲೆಸಿರ್ತಾರೆ. ಹೀಗಾಗಿ ಪ್ರತಿಯೊಂದು ಕಾರ್ಯಕ್ರಮಗಳು ಸಹ ಅತಿ ವಿಜೃಂಭಣೆಯಿಂದ ಆಗ್ತವೆ. ಇಲ್ಲಿ ಯಾವುದೇ ತಾರತಮ್ಯ, ವೈಷಮ್ಯ, ಭೇದ ಭಾವ, ಯಾವುದೇ ಮಠಗಳ ಭೇದ ಭಾವ ಇಲ್ಲಿ ಇರುವುದಿಲ್ಲ. ಎಲ್ಲರೂ ಎಲ್ಲಿ ಕಾರ್ಯಕ್ರಮ ಸಕ್ರಿಯವಾಗಿ ಭಾಗವಹಿಸಿ ಪ್ರತಿಯೊಂದೂ ಕ್ರಿಮಸ್ತಸ್ಥರು ಭಾಗವಹಿಸಿ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಶ್ರೀಧರರಾವ್ ದೇಸಾಯಿ ಅಂತ. ನಾನು 30 ವರ್ಷಗಳಿಂದ ಇಲ್ಲಿ ಮಾನವಿಯಲ್ಲಿ ನೆಲೆಸಿದ್ದೇನೆ. ಎಲ್ಲದಕ್ಕಿಂತ ಮೊದಲನೇದಾಗಿ ನಾನು ನಾರಾಯಣ ತೀರ್ಥರ ಒಂದು ಚರ್ಮ ಶ್ಲೋಕದೊಂದಿಗೆ ನಾನು ನನ್ನ 2 ಮಾತನ್ನು, ನಾನು 2 ತೊದಲು ನುಡಿಗಳನ್ನು ಆ ನಾರಾಯಣ ತೀರ್ಥರಿಗೆ ಅರ್ಪಿಸಲು ಇಷ್ಟಪಡ್ತಾ ಇದ್ದೇನೆ. ಶ್ರೀ ರಾಮಾಂಗ್ರಿ ಸರೋಜಗ್ಮುಷಂ ಸಂಪೂಜಿತ ಮುದಂ ಶ್ರೀ ನಾರಾಯಣ ತೀರ್ಥ ನಾಮಕ ಮುನಿಶ್ರೇಷ್ಠಂ ವಿಶಿಷ್ಟ ಗುಣಹೇ ಭೂವೃಂದಾರಕ ವೃಂದನಂದ ದಮನ ಮೃಷ್ಟಾನ್ನ ದಾನಾದಿಭಿ ಒಂದೇ ಶ್ರೀ ರಘುವೀರ ತೀರ್ಥಕರಜ ಭಕ್ತಾ ವಿರಕ್ತಾಯುತಂ. ಶ್ರೀ ನಾರಾಯಣ ತೀರ್ಥರು ಮಹಾನ್ ಮಹಿಮರು. ಇವತ್ತು 51ನೇ ಆರಾಧನಾ ಮಹೋತ್ಸವ ಇವತ್ತು ದಿವಸ. ಇವತ್ತು ನಾವು ಕಾಣ್ತಾ ಇದ್ದೀವಿ ಇಲ್ಲಿ
ಇಷ್ಟು ಜನ ಸೇರ್ಲಿಕ್ಕ ಕಾರಣ ಅವರ ಮಹಿಮೆಯೇ ನಮಗೆ ಎಲ್ಲರಿಗೂ ಒಂದು ನಮಗೆ ದಾರಿದೀಪ. ಇಲ್ಲಿ ಕೇವಲ ನಮ್ಮ ತಾಲೂಕು ಜಿಲ್ಲೆಗಳಿಂದಲ್ಲ, ಬೇರೆ ಬೇರೆ ರಾಜ್ಯಗಳಿಂದಲೂ ಸಹಿತ ಹೈದರಾಬಾದ್ನಿಂದ ಬರ್ತಾ ಇದ್ದಾರೆ, ಬಾಂಬೆದಿಂದ ಬರ್ತಾ ಇದ್ದಾರೆ. ಇದಕ್ಕಾಗಿ ಇಲ್ಲಿ ಭಕ್ತರು ತಮಗೆ ಏನನ್ನ ಅಪೇಕ್ಷೆ ಪಡ್ತಾರೋ ಅವೆಲ್ಲವನ್ನ ಕೊಡ್ತಕ್ಕಂಥ ಮಹಾನ್ ಮಹಿಮರು ಇವರು ಇರ್ತಕ್ಕಂಥದ್ದು. ಅವರು ಒಂದೇ ಒಂದು ಘಟನೆ, ಅವರು ಮಿಲಿಟ್ರಿಯಲ್ಲಿ ಅಂದರೆ ಮಿಲಿಟ್ರಿ ಅಂತಕ್ಕಂಥದ್ದು ಭಾಳ ಶಿಸ್ತಿಂದ ಇರ್ತಕ್ಕಂಥದ್ದು. ಒಂದು ದಿವಸ ಏಕಾದಶಿ ದಿವಸ 10 ನಿಮಿಷ ಲೇಟಾಗಿ ಬಂದರೆ ಅವ್ರಿಗೆ ತೊಂದರೆ ಆಗ್ತಂತ ಅನ್ನೋದಾಗ ಸಾಕ್ಷಾತ್ ಪರಮಾತ್ಮನೇ ಆ 10 ನಿಮಿಷದಲ್ಲಿ ಒಳಗಾಗಿ ಬಂದು ಅವರ ಹಾಜರಿ ಪುಸ್ತಕದಲ್ಲಿ ಸಹಿ ಮಾಡಿರ್ತಕ್ಕಂಥದ್ದು. ಅವರ ಒಂದು ಮಹಿಮೆ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಇವತ್ತು ದಿವಸ ನಾವೆಲ್ಲರೂ ಬಂದು ಸೇರಿದ್ದೀವಿ. ಅವರ ಒಂದು ಸ್ತುತಿಯನ್ನು ಮಾಡಿ ಅವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಧನ್ಯವಾದ. ಅದೇ ರೀತಿಯ ನಾವೇನು ಧರ್ಮ ಕಾರ್ಯ ಮಾಡಿದ್ರು ವಾಯುದೇವ್ ನಮ್ಮ ಬೆನ್ನಿಂದ ನಿಂತ್ಕೊಂಡು ನಡೆಸ್ತಾರೆ. ಇವರ ಎಲ್ಲ ಧರ್ಮ ಕಾರ್ಯಗಳಿಗೆ ಬೆನ್ನೆಲುಬಾಗಿ ಸ್ವತಃ ಮಾರುತಿಯೇ ನಿಂತು ಈ ಒಂದು ಕಾರ್ಯಕ್ರಮಗಳನ್ನು ನಡೆಸ್ತಾನೆ ಅನ್ನುವುದು ಅವರ ಬಲವಾದ ಒಂದು ಇಚ್ಛೆ. ಅದೇ ರೀತಿಯಾಗಿ ಇವತ್ತಿಗೂ ಕೂಡ ಇವರಿಗೆ ಸುಮಾರು 87 ವರ್ಷ ನಡೀತಾ ಇವೆ. ಇಂದಿಗೂ ಯಾವುದೇ ಒಂದು ರೀತಿಯ ಅನಾರೋಗ್ಯಕ್ಕೆ ಒಳಗಾಗದೆ ಗಟ್ಟಿಮುಟ್ಟಾಗಿದ್ದು ಇವರ ನಾರಾಯಣ ತೀರ್ಥರ ಸೇವೆಯನ್ನು ಅವರು ಮಾಡಿಕೊಡ್ತಾರೆ. ಸೇವೆ ತಗೊಳಕ್ಕೆ ನಾನು ಗಟ್ಟಿಮುಟ್ಟಾಗಿ ಇಟ್ಟಿದ್ದಾರೆ. ಇಂತಹ ಮಹಾನುಭಾವರ ಚರಿತ್ರೆಯನ್ನು ಕೇಳಿ ನೀವು ಎಲ್ಲರೂ ಧನ್ಯರಾಗೋಣ. ಅವರ ಸೇವೆಯನ್ನು ಮಾಡುವ ಮೂಲಕ ನಾವು ಧನ್ಯರಾಗೋಣ. ಅವರ ಕುರಿತು ನರಸಿಂಹ ವಿಠಲದಾಸರು ಹೇಳಿದಂತೆ, ಧಾರುಣಿಯೊಳು ರಘುವೀರ ತೀರ್ಥಕರ ವಾರಿಜ ಭವರೆಂದೆನಿಸಿ ಮೆರೆದಗು ನಾರಾಯಣ ತೀರ್ಥರಂಗ್ರಿಯ ಸ್ಮರಿಸು, ದುರಿತವ ಪರಿಹರಿಸು ನಾರಾಯಣ ತೀರ್ಥರಂಗ್ರಿಯ ಸ್ಮರಿಸು. ಧಾತ್ರಿಯೊಳು ಕ್ಷೇತ್ರಗಳನ್ನು ಸಂಚರಿಸಿ ಮೂರ್ತಿಗಳನ್ನು ಚಿಂತಿಸಿ ತೀರ್ಥ ಸ್ನಾನಾದಿಸು ಕರ್ಮಾಚರಿಸಿ, ಪಾತಕ ಪರಿಹರಿಸಿ ಮಾತಾರೇಶ್ವನಮತ ತತ್ವವ ತಿಳಿಸಿ, ಛಾತ್ರರನ್ನುದ್ಧರಿಸಿ ಖ್ಯಾತ ಕಾರ್ಪರ ಕ್ಷೇತ್ರದಿ ನರ ಮೃಗ ನಾಥನ ಪ್ರೀತಿಗೆ ಪಾತ್ರರೆನಿಸಿರು ನಾರಾಯಣ ತೀರ್ಥರಂಗ್ರಿಯ ಸ್ಮರಿಸು, ದುರಿತವ ಪರಿಹರಿಸು ನಾರಾಯಣ ತೀರ್ಥರಂಗ್ರಿಯ ಸ್ಮರಿಸು. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣ. ವೀಕ್ಷಕರೇ, ತಮಗೆಲ್ಲರಿಗೂ ಮುಂದಿನ ಒಂದು ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಭೇಟಿಯಾಗೋಣ. ನಮಸ್ಕಾರಗಳು.